ಎವ್ರಿವನ್, ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್. ಇದು ಅಕ್ಕನ ಮದುವೆ ದಿನದ ವ್ಲಾಗು. ನಾನು ವಿಡಿಯೋನ ಫೋಟೋಶೂಟ್ ಮಾಡಿಸೋದ್ರ ಮೂಲಕ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ರೌಂಡ್ ಮಾಡಿಸುತ್ತೆ ನಿಮ್ಮ ಮಗಳಿಗೆ. ಹಾಂ, ಆ ಥರ ಅವಳನ್ನೇ ನೋಡಿ, ನನ್ನ ಕಡೆ ನೋಡಿಬಿಡಿ. ತಪ್ಕೋ ಅಮ್ಮನ್ನ. ಅಮ್ಮನ ನೋಡ್ಕೊಂಡು ತಪ್ಕೋಬೇಕು. ನೋಡೋದು ಇಲ್ಲಿ ಅದು ಆಟ ಆಡ್ಸಿದ್ರೆ ಚೆನ್ನಾಗಿ ನಗ್ತದೆ ಅಂದರೆ ಓಲೆ ಸಕ್ಕದಾಗ ಕಾಣಿಸ್ತೈತೆ ಪಾಪು. ಫಸ್ಟಿಗೆ ನಾನು ಏನು ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೆ ಅದು ಚೆನ್ನಾಗಿ ಕಾಣಿಸ್ತಿಲ್ಲ ಅನಿಸ್ತಾ ಇತ್ತು ಫೋಟೋಸೆಲ್ಲನೂ ತೊಗೊಳ್ಬೇಕಾದ್ರೆ. ಸೊ ನಾನು ಮತ್ತೆ ಹೋಗಿ ಹೇರ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡೆ, ಬಿಕಾಸ್ ನನಗೆ ಟ್ರೆಡಿಷ್ನಲ್ ಲುಕ್ ಬೇಕಿತ್ತು. ಬಟ್ ಇದು ಟ್ರೆಡಿಷ್ನಲ್ ಥರ ಕಾಣಿಸ್ತಿರ್ಲಿಲ್ಲ. ಇಲ್ಲಿ ನನ್ನ ತಂಗಿ, ಅಮ್ಮ, ಅತ್ತೆ ಮತ್ತು ಆಂಟಿ ಎಲ್ಲರಿಗೂ ಫೋಟೋಶೂಟ್ ಮಾಡ್ತಾ ಇದ್ದಾಳೆ. ಎಲ್ಲರೂ ಕೂಡ ಮೈಸೂರು ಸಿಲ್ಕ್ ಸ್ಯಾರಿನೇ ವೇರ್ ಮಾಡಿರೋದು. ಅಮ್ಮನ ಸ್ಯಾರಿ ಬಂದು 30,000. ನನ್ನ ತಂಗಿನೇ ಅಮ್ಮಂಗೆ ಕೊಡಿಸಿರೋವಂಥದ್ದು ಅವಳ ಸ್ಯಾಲ್ರಿಲಿ. ಈ ಕಲರ್ ಬೇಕು ಅಂತ ಅಮ್ಮ ತುಂಬಾ ಆಸೆ ಪಡ್ತಾಯಿದ್ರು. ಸಕ್ಕದಾಗ ಕಾಣ್ತಾ ಇದೀವಿ ಕಣಪ್ಪ, ನಿಜ. ಫೇರ್ ಆಗ್ಬಿಟ್ಟೈತೆ, ಚೆನ್ನಾಗಿ ಕಾಣ್ತೈತೆ. ಮೌನ ಬರ್ತಾವಳೆ ಮೌನ. ನಮ್ಮ ಫ್ಯಾಮಿಲಿದು 4 ಪಿಕ್ಕು, ಫ್ಯಾಮಿಲಿ ಪಿಕ್ ತಗೊಟ್ಬಿಡು. ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ಊಟಕ್ಕೆ ಹೋದ್ವಿ. ನಾನು ನಮ್ಮ ಅಜ್ಜಿ ಪಕ್ಕನೇ ಊಟಕ್ಕೆ ಕೂತ್ಕೊಂಡಿದ್ದೆ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನನ್ನ ಕಸಿನ್ಸ್ ಎಲ್ಲ ಇಲ್ಲೇ ಇದ್ದಾರೆ, ನೀವು ನೋಡ್ಬೋದು. ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಬಂದೆ. ಎಲ್ಲರೂ ಸಕ್ಕದಾಗ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಿದ್ದಾರೆ ಇವತ್ತು ಔಟ್ಫಿಟ್ಗೆ. ನನಗಂತೂ ಫುಲ್ ಹ್ಯಾಪಿ ಇದೆ. ನನಗೆ ಫುಲ್ ಬೇಜಾರಾಗಿತ್ತು, ಫುಲ್ ಡೇ ಹ್ಯಾಪಿ. ನಾನು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತೊಗೊಂಡ್ರೆ ಪರ್ಫೆಕ್ಟ್ ಆಗ್ತೀನಿ. ಮೊದಲು ಹೇರ್ ಸ್ಟೈಲ್ ನನಗಷ್ಟು ಮ್ಯಾಚ್ ಆಗಲಿಲ್ಲ ಅನಿಸ್ತು, ಸೊ ಅದಕ್ಕೆ ಚೇಂಜ್ ಮಾಡಿದೆ ಇದನ್ನು. ಇವಾಗ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಖುಷಿ ಆಗ್ತಿದೆ. ಅಫ್ಕೋರ್ಸ್ ಔಟ್ಫಿಟ್ ಮಾತ್ರ ಸಕ್ಕತ್ತಾಗಿದೆ. ಹೇರ್ ಸ್ಟೈಲ್ ಒಂದು ಮ್ಯಾಚ್ ಮಾಡಬೇಕಿತ್ತು, ನನಗೆ ಅದನ್ನು ಮಾಡಿದೆ. ಫುಲ್ ಟ್ರೆಡಿಷ್ನಲ್ ಆಗಿ ಹಳೆ ಕಾಲದ ವೈಬ್ ಬರಬೇಕು ಅಂತ ರೇಷ್ಮೆ ಲಂಗ ಆಗಿರ್ಬೋದು, ಅದಕ್ಕೆ ಮ್ಯಾಚಿಂಗ್ ದಾವಣಿ, ಕಾಸಿನ ಸರ ಮತ್ತು ಕೈ ತುಂಬ ಬಳೆಗಳು, ಇದನ್ನೆಲ್ಲ ಮ್ಯಾಚ್ ಮಾಡಿದೆ. ಹೇರ್ ಸ್ಟೈಲ್ ಒಂದು ಮ್ಯಾಚ್ ಮಾಡೋಕ್ಕಾಗಿರಲಿಲ್ಲ, ಅದನ್ನು ಮಾಡಿದೆ. ಇದ್ರದ್ದು ರೀಲ್ಸ್ ಕೂಡ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಅಲ್ಲಿ ಹೆಂಗೆ ಹೇಳಿದೆ ಹಂಗೆ
ವರ್ಷಿತಕ್ಕ ಬಾಯ್ ಬಾಯ್. ಹೆಣ್ಣಿನ ಜೀವನದಲ್ಲಿ ಸಂತೋಷ ದುಃಖ ಎರಡೂ ಕೂಡ ಒಟ್ಟಿಗೆ ಬರುವಂತಹ ಸಂದರ್ಭ, ಒಂದು ಎಮೋಷ್ನಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಹೊಸ ಮದುವೆ ಗಂಡು ಹೆಣ್ಣು ಹೊರಟಾದ್ಮೇಲೆ ನಾವು ಕೂಡ ಹೊರಟ್ವಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಗುಬ್ಬಿ ಮತ್ತು ಬಂಗಾರಿ ತಮ್ಮನ ಕ್ಯೂಟ್ ಮೂಮೆಂಟ್. ಇದನ್ನು ತೋರಿಸ್ತಾ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಮೆಲ್ರಿಗೂ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಕರೆಕ್ಟಾಗಿ ಏನು ಕೂಡ ಹೇಳೋಕ್ಕಾಗಲಿಲ್ಲ ಅಂತ ಹೇಳ್ತಾ ಬಾಯ್ ಬಾಯ್, ಸಿ ಯು ಸೂನ್.